ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ಇದೇ 27ರಂದು ನಡೆಯುವಂತ ಅಲ್ಪಸಂಖ್ಯಾತ ಮುರಾರ್ಜಿ ಪರೀಕ್ಷೆ ಏನಿದೆ ಅದರ ಒಂದು ಹಾಲ್ ಟಿಕೆಟ್ ಅನ್ನ ಆನ್ಲೈನ್ ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದರ ಬಗ್ಗೆ ನಾನು ಇಲ್ಲಿ ಯಾವ ತರ ಡೌನ್ಲೋಡ್ ಮಾಡಬೇಕು ಅಂತ ನಿಮಗೆ ಹೇಳ್ತೇನೆ. ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ, ಯಾರೆಲ್ಲ ಅಪ್ಲೈ ಮಾಡಿದಿರಿ ಅವರಿಗೆಲ್ಲ ಮೆಸೇಜ್ ಬಂದಿರುತ್ತೆ. ಇನ್ ಕೇಸ್ ಒಂದ್ ವೇಳೆ ಮೆಸೇಜ್ ಬರದೇ ಇದ್ರೂ ಕೂಡ ಅಲ್ಲಿ ಒಂದು ಲಿಂಕ್ ಇರುತ್ತೆ. ಇದು ಲಿಂಕ್. ಈ ಲಿಂಕ್ ಅನ್ನ ನೀವು ಓಪನ್ ಮಾಡಿದ್ರೆ ಇಲ್ಲಿ SATS ID ಕೊಡಬೇಕು, ಶಾರ್ಟ್ ಸಂಖ್ಯೆ ಕೊಡಬೇಕು, ನಿಮ್ಮ ಶಾರ್ಟ್ ಸಂಖ್ಯೆ ಏನಿದೆ ಅಂತ. ಆಮೇಲೆ ಶಾರ್ಟ್ ಸಂಖ್ಯೆ ಕೊಟ್ಟಾದ್ಮೇಲೆ ಇಲ್ಲಿ ಕ್ಲಿಕ್ ಆನ್ ಡೌನ್ಲೋಡ್ ಅಂತ ಕೊಟ್ರೆ ಇಲ್ಲೊಂದು ಫೈಲ್ ಡೌನ್ಲೋಡ್ ಆಗುತ್ತೆ. ಅದು ನಿಮ್ಮ ಹಾಲ್ ಟಿಕೆಟ್ ಇರುತ್ತೆ. ಅದು ಯಾವ ತರ ಇರುತ್ತೆ ಎಲ್ಲ ನೋಡಿ ತೋರಿಸ್ತೀನಿ ನಿಮ್ಗೆ. ಎಷ್ಟು ಬಹಳ ಸಿಂಪಲ್ ಇದೆ ಇದು. ಈ ಲಿಂಕ್ ಓಪನ್ ಮಾಡಬೇಕು. ಮೊಬೈಲ್ ಎಲ್ಲರೂ ಓಪನ್ ಮಾಡಿ, ಕಂಪ್ಯೂಟರ್ ಎಲ್ಲರೂ, ಲ್ಯಾಪ್ಟಾಪ್ ಎಲ್ಲರೂ ಓಪನ್ ಮಾಡಿ. ಇದು ಲಿಂಕ್ ಓಪನ್ ಮಾಡಿದ್ಮೇಲೆ ನಿಮಗೆ ನಿಮ್ಮ SATS ನಂಬರ್ ಬೇಕು. ಅದನ್ನ ಎಂಟರ್ ಮಾಡಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಓಪನ್ ಆಗುತ್ತೆ. ಡೌನ್ಲೋಡ್ ಆದ ಫೈಲ್ ಅನ್ನು ಓಪನ್ ಮಾಡಿದ್ರೆ ಮೇಲೆ ನಿಮ್ ಡೀಟೇಲ್ಸ್ ಇರುತ್ತೆ, ಆಮೇಲೆ ಫೋಟೋ ಎಲ್ಲ ಇರುತ್ತೆ, ಆಮೇಲೆ ನಿಮ್ಮ ಶಾರ್ಟ್ಸ್ ID ಇರುತ್ತೆ, ಎಕ್ಸಾಮ್ ಸೆಂಟರ್ ಪರೀಕ್ಷಾ ಕೇಂದ್ರದ ಕೋಡ್ ಕೂಡ ಇರುತ್ತೆ ಇಲ್ಲಿ, ಮತ್ತು ಎಕ್ಸಾಮ್ ಸೆಂಟರ್ ಅಡ್ರೆಸ್ ಇರುತ್ತೆ, ಪರೀಕ್ಷಾ ಕೇಂದ್ರದ ಹೆಸರು ಮತ್ತು ವಿಳಾಸ ಇದೆಲ್ಲ ಇರುತ್ತೆ, ಮತ್ತು ಟೈಮಿಂಗ್ ಇರುತ್ತೆ. 27 to 11 to 1 ಇದೆ. ಏನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ನೋಡಿ: ಕನ್ನಡ, ಇಂಗ್ಲಿಷ್, ಜನರಲ್ ಸೈನ್ಸ್, ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ, EVS, GK ಇದೆಲ್ಲ ಇರುತ್ತೆ ನೋಡಿ. ಕನ್ನಡ ಇರುತ್ತೆ, ಕನ್ನಡ, ಇಂಗ್ಲಿಷು, ಜನರಲ್ ಸೈನ್ಸು, ಮ್ಯಾಥ್ಸ್ ಪ್ಲಸ್ ಮೆಂಟಲ್ ಎಬಿಲಿಟಿ ಅಂತ ಮಿಕ್ಸ್ ಇರ್ಬೋದು ನಿಮಗೆ. EVS ಅಲ್ಲಿ ನಿಮಗೆ ಒಂಚೂರು GK ಪ್ಲಸ್ EVS ಬರ್ಬೋದು. ಆ ತರ ಸಪರೇಟ್ ಮೆಂಟಲ್ ಎಬಿಲಿಟಿ ಆಗಲಿ ಮ್ಯಾಥ್ಸ್ ಆಗಲಿ ಆ ತರ ಅಲ್ಲ, ಅದರಲ್ಲೇ ಮಿಕ್ಸ್ ಬರಬಹುದು. ಆಮೇಲೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ ಇಲ್ಲಿ ವಿದ್ಯಾರ್ಥಿಗಳಿಗೆ, ಇದನ್ನ ಓದ್ಕೊಳ್ಬೇಕು. ಏನೆಲ್ಲ ಎಕ್ಸಾಮಿಗೆ ಯಾವ ತರ ಬರಬೇಕು, ಎಷ್ಟು ಗಂಟೆಗೆ ಬರಬೇಕು, ಅದನ್ನ ಸ್ವಲ್ಪ ನೀವು ಓದ್ಕೊಳ್ಳಿ. ಬಟ್ ಎಕ್ಸಾಮಿಗೆ ಹಾಲ್ ಟಿಕೆಟ್ ಅಂತ ಬಂದಾಗ ಫಸ್ಟ್ ಪೇಜ್ ಮಾತ್ರ ನೀವು ತೆಗೆದುಕೊಂಡು ಹೋಗ್ಬೇಕು. ಫಸ್ಟ್ ಪೇಜ್ ಮಾತ್ರ. ಸೆಕೆಂಡ್ ಪೇಜ್ ಮತ್ತು ಥರ್ಡ್ ಪೇಜ್ ಇಂದ ನಿಮಗೆ ಇನ್ಸ್ಟ್ರಕ್ಷನ್ಸ್ ಅದು. ಮತ್ತೆ OMR ಯಾವ ತರ ಇರುತ್ತೆ, ಇಲ್ಲಿ ರಿಜಿಸ್ಟರ್ಡ್ ನಂಬರ್ ಅಂತ ಫಿಲ್ ಮಾಡ್ಬೇಕು. ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿರುತ್ತೆ, ಆಲ್ರೆಡಿ ಎಕ್ಸಾಮ್ ಬರ್ದಿದ್ರೆ ನೀವು. ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ್, ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನಿಮ್ಮ ಹೆಸರನ್ನ ಕಂಪ್ಲೀಟ್ ಆಗಿ ಬರಿಬೇಕು. ನಿಮ್ಮ ಎಕ್ಸಾಮ್ ಸೆಂಟರ್ ಕೂಡ ಹಾಕ್ಬೇಕು. ಇದು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಿಮ್ಮ ಇನ್ವಿಜಿಲೇಟರ್ ಬಂದಿರ್ತಾರೆ, ಕ್ಲಾಸ್ ಟೀಚರ್ ಅವರು ಹಾಕಿ ಕೊಡ್ತಾರೆ. ಇನ್ ಕೇಸ್ ಹಾಕದೇ ಇದ್ರೆ ಇದನ್ನ ಹಾಕ್ಬೇಕು. ಟೆಕ್ಸ್ಟ್ ಬುಕ್ಲೆಟ್, ಸೀರಿಯಲ್ ನಂಬರ್, ಕ್ವಶನ್ ಬುಕ್ಲೆಟ್, ಸೀರಿಯಲ್ ನಂಬರ್. ಇದೇ ತರ ನಿಮಗೆ OMR ಬಂದಿರುತ್ತೆ, ರಿಜಿಸ್ಟರ್ಡ್ ನಂಬರು, ನಿಮ್ಮ ಒಂದು ಹಾಲ್ ಟಿಕೆಟ್ ಎಲ್ಲ ಇರುತ್ತೆ. ಅದನ್ನ ನೀವು ಎಂಟರ್ ಮಾಡಿ ಶೇಡ್ ಮಾಡಬೇಕು. ಇಷ್ಟು 100 ಕ್ವಶನ್ಸ್ ಇರುತ್ತೆ ಇಲ್ಲಿ. 100 ಕ್ವಶನ್ಸ್ ಅನ್ನ ಕರೆಕ್ಟ್ ಶೇಡ್ ಮಾಡಬೇಕು. ಇಲ್ಲಿ ಇನ್ವಿಜಿಲೇಟರ್ ಸೈನ್ ಮಾಡ್ತಾರೆ, ಇಲ್ಲಿ ಕ್ಯಾಂಡಿಡೇಟ್ಸ್ ವಿದ್ಯಾರ್ಥಿ ಇಲ್ಲಿ ಸೈನ್ ಮಾಡ್ಬೇಕಾಗತ್ತೆ. ಇದು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಈ ಎಕ್ಸಾಮ್ ಬಗ್ಗೆ. ಇದೇ ಬರುವ ಭಾನುವಾರ 27, ಇದೇ ಬರುವ ಭಾನುವಾರ ಈ ಒಂದು ಎಕ್ಸಾಮ್ ಇದೆ, ಅಲ್ಪಸಂಖ್ಯಾತ ಮುರಾರ್ಜಿ ಪರೀಕ್ಷೆ. ಸೊ ಈ ಒಂದು ಲಿಂಕ್ ಅನ್ನು ನಾನು ನನ್ನ ವಿಡಿಯೋ ಕೆಳಗಡೆ ಹಾಕಿರ್ತೇನೆ. ದಯವಿಟ್ಟು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು SATS ನಂಬರ್ ಎಲ್ಲಿ ಸಿಗುತ್ತೆ, ನೀವು ಆಲ್ರೆಡಿ ಮುರಾರ್ಜಿ ಅಪ್ಲಿಕೇಶನ್ ಹಾಕಿರ್ತೀರಾ, ಅದರಲ್ಲಿ ಕೂಡ ಆ ಒಂದು ಶಾರ್ಟ್ಸ್ ನಂಬರ್ ಇರುತ್ತೆ. ಅದನ್ನ ಹಾಕಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಪರೀಕ್ಷಾ ಕೇಂದ್ರ ಇರುತ್ತೆ ನಿಮ್ಮ ತಾಲೂಕದ್ದು. ಆ ಪರೀಕ್ಷೆಗೆ 11 ಗಂಟೆಯಿಂದ 1 ಗಂಟೆಗೆ ಪರೀಕ್ಷೆ ಇದೆ, ಮತ್ತು ಈ ಕೆಲವೊಂದು ಇನ್ಸ್ಟ್ರಕ್ಷನ್ ಅನ್ನು ನೀವು ಓದ್ಕೊಳ್ಬೇಕು. ಸೇಮ್ ಮುರಾರ್ಜಿ ಏನಿತ್ತಲ್ಲ ಅದೇ ಒಂದು ಪ್ಯಾಟರ್ನ್ ಇರುತ್ತೆ ನಿಮ್ಗೆ. ಬಾಲ್ ಪಾಯಿಂಟ್ ಪೆನ್ ಅನ್ನ ತೆಗೆದುಕೊಂಡು ಹೋಗಿ ಪರೀಕ್ಷೆ 1 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರ ಕಡ್ಡಾಯವಾಗಿ ಹಾಜರಿರ್ತೀವಿ. 1 ಗಂಟೆ ಮುಂಚೆನೆ ಪರೀಕ್ಷೆಗೆ ಹೋಗಿ. ಏನಾದರೂ ಡೌಟ್ಸ್ ಕ್ವಶನ್ಸ್ ಇದ್ರೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು.